ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ ತುಮಕೂರು ಇಲ್ಲಿ 24 ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಈ ಹುದ್ದೆಗಳು ಶೀಘ್ರ ಲಿಪಿಗಾರರು ಗ್ರೇಡ್ 3 ಹಾಗೂ ಬೆರಳಚ್ಚುಗಾರರು ಈ 2 ಹುದ್ದೆಗಳಿಗೆ ಒಟ್ಟು 24 ವೇಕೆನ್ಸೀಸ್ಗಳಿದೆ. ಆ ಖಾಲಿ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಬನ್ನಿ ಕೆಲವೇ ನಿಮಿಷದಲ್ಲಿ ಇದನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಈ ವಿಡಿಯೋನಲ್ಲಿ ಎಲ್ಲ ಪ್ರಮುಖ ಅಂಶಗಳ ಬಗ್ಗೆ ಹೇಳ್ತೀವಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ದರೆ ಈಗ ಕೂಡಲೇ ಮಾಡ್ಕೊಳ್ಳಿ ಹಾಗೂ ನೋಟಿಫಿಕೇಷನ್ ಬೆಲ್ ಒತ್ತಿ. ಇದರಿಂದ ನಿಮಗೆ ಉದ್ಯೋಗದ ಮಾಹಿತಿ ನಿರಂತರವಾಗಿ ಸಿಗುತ್ತೆ. ಈ ಉದ್ಯೋಗದ ಮಾಹಿತಿ ಕನ್ನಡದಲ್ಲಿ ತರ್ತಿರೋದು ಐ ಎಮ್ ಫಾರ್ ಕೆರಿಯರ್ ಚಾನಲ್. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಮೊದಲು ಈ ಹುದ್ದೆಗಳೇನಿದೆ, ಈ ಹುದ್ದೆಗಳಿಗೆ ವೇತನ ಶ್ರೇಣಿ ಎಷ್ಟಿದೆ ಅಂತ ನೋಡಿದ್ರೆ, ಶೀಘ್ರ ಲಿಪಿಗಾರರು ಗ್ರೇಡ್ 3 ಇದೆಯಲ್ಲ, ಇದು ಬೇಸಿಕ್ ಅಂದರೆ ಮೂಲ ವೇತನ ಪ್ರಾರಂಭ ಆಗೋದೆ 44,425ರಿಂದ. ಇದಕ್ಕೆ DA HRA ಎಲ್ಲ ಭತ್ಯೆಗಳು ಸೇರಿದಾಗ ಕೈ ತುಂಬ ಸಂಬಳ, ಮೊದಲನೇ ಸಂಬಳವೇ ಕೈ ತುಂಬ ಸಂಬಳ ಬರುತ್ತೆ. ಎರಡನೇದು ನೋಡಿದಾಗ ಬೆರಳಚ್ಚುಗಾರರು ಅಂತ ಇದೆ. ಈ ಬೆರಳಚ್ಚುಗಾರರ ಹುದ್ದೆಗಳಿಗೆ ಪ್ರಾರಂಭದ ಮೂಲ ವೇತನ 34,100 ಆಗಿದೆ. ಇದಕ್ಕೆ DA HRA ಎಲ್ಲ ಸೇರಿದ್ರೆ ಮತ್ತೊಮ್ಮೆ ಕೈ ತುಂಬ ಸಂಬಳ ಬರುವಂತಹ, ಪ್ರಥಮ ಸಂಬಳವೇ ಕೈ ತುಂಬ ಸಂಬಳ ಅಂತ ಉತ್ತಮವಾದಂಥ ಸಂಬಳ ಇರುವಂತಹ ಹುದ್ದೆಗಳಿದಾಗಿದೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಆನ್ಲೈನ್ನಲ್ಲೇ ಸಲ್ಲಿಸಬೇಕು ಅಂತ ಅವ್ರದ್ದು ಹೇಳ್ತಿದ್ದಾರೆ. ಈ ಆನ್ಲೈನ್ನಲ್ಲಿ ಸಲ್ಲಿಸೋದಕ್ಕೆ ಕೊನೆಯ ದಿನ 24 ಆಗಸ್ಟ್ 2026 ಅನ್ನೋದನ್ನು ತಿಳಿಸ್ತಿದ್ದಾರೆ. ಅವತ್ತಿನ ದಿನ ರಾತ್ರಿ 11:59 ನೀವು ಅರ್ಜಿ ಸಲ್ಲಿಸ್ಬೋದು ಅಂತ ಅವರ ನೋಟಿಫಿಕೇಷನಲ್ಲಿ ತಿಳಿಸಿದ್ದಾರೆ. ಶೈಕ್ಷಣಿಕ ವಿದ್ಯಾರ್ಹತೆಗೆ ಬಂದಾಗ ಏನು ಓದಿರಬೇಕು ಅಂದರೆ, ಶೀಘ್ರ ಲಿಪಿಗಾರರು ಗ್ರೇಡ್ 3 ಇದೆಯಲ್ಲ, ಅದಕ್ಕೆ PUC ಆಗಿದ್ದರೆ ಸಾಕು. ಸೆಕೆಂಡ್ ಇಯರ್ PUC ಆಗಿರಬೇಕು. ಕಂಪ್ಯೂಟರ್ ಕೌಶಲ್ಯತೆ ಗೊತ್ತಿರಬೇಕಾಗತ್ತೆ. ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಟೈಪ್ ಮಾಡೋದು, ಬೆರಳಚ್ಚು ಮಾಡೋದು ಗೊತ್ತಿರಬೇಕಾಗಿರುತ್ತೆ. ಜೊತೆಗೆ ಅಥವಾ ನೀವು ದ್ವಿತೀಯ PUC ಇಲ್ಲದೇ ಇದ್ದರೆ ತತ್ಸಮಾನವಾದಂತಹ 3 ವರ್ಷದ ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಡಿಪ್ಲೊಮಾ ಇರುತ್ತೆ. ಅದನ್ನು ಮಾಡಿದರೂ ನೀವು ಅರ್ಹರು ಅಂತ ಅವರು ತಿಳಿಸಿದ್ದಾರೆ. ಹಾಗೂ ಕನ್ನಡ ಮತ್ತು ಇಂಗ್ಲೀಷ್ ಏನಿದೆ, ಆಂಗ್ಲ ಭಾಷೆ ಏನಿದೆ, ಅದರಲ್ಲಿ ಹಿರಿಯ ಶ್ರೇಣಿಯಲ್ಲಿ ಬೆರಳಚ್ಚು ಮತ್ತು ಶೀಘ್ರ ಲಿಪಿ ಎರಡರ ಪರೀಕ್ಷೆಯ ಉತ್ತೀರ್ಣರಾಗಿರಬೇಕು ಅನ್ನೋದನ್ನು ಕೂಡ ಅವರು ತಿಳಿಸ್ತಿದ್ದಾರೆ. ಇದೇ ಶೈಕ್ಷಣಿಕ ವಿದ್ಯಾರ್ಹತೆ ಬೆರಳಚ್ಚುಗಾರರಿಗೆ ಬಂದಾಗ ಅವರಿಗೂ ಕೂಡ ದ್ವಿತೀಯ PUC ಆಗಿದ್ದರೆ ಸಾಕು, ತತ್ಸಮಾನ ಅಂತ ಹೇಳ್ತಿದ್ದಾರೆ. ಕಂಪ್ಯೂಟರ್ ಕೌಶಲ್ಯ ಅಂದರೆ ಕಂಪ್ಯೂಟರ್ನಲ್ಲಿ ಬೆರಳಚ್ಚು ಮಾಡೋದು ಗೊತ್ತಿರಬೇಕು. ಅಥವಾ ನಿಮಗೆ ದ್ವಿತೀಯ PUC ಅಲ್ಲದಲ್ಲೇ ಇದ್ದರೆ 3 ವರ್ಷದ ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಡಿಪ್ಲೊಮಾ ಏನಿದೆ, ಇದನ್ನು ಮಾಡಿದ್ರೂ ಕೂಡ ನೀವು ಅರ್ಹರು ಅಂತ ತಿಳಿಸ್ತಿದ್ದಾರೆ. ಹಾಗೂ ಕನ್ನಡ ಮತ್ತು ಆಂಗ್ಲ ಹಿರಿಯ ಶ್ರೇಣಿಯಲ್ಲಿ ಬೆರಳಚ್ಚನ್ನು ಅದನ್ನ ಪರೀಕ್ಷೆ ನೀವು ಉತ್ತೀರ್ಣರಾಗಿದ್ದರೆ ಸಾಕು ಅನ್ನೋದನ್ನು ಅವರು ತಿಳಿಸಿದ್ದಾರೆ. ಈ ಕನ್ನಡದಲ್ಲಿ ತರ್ತಿರುವಂಥ ಉದ್ಯೋಗದ ಮಾಹಿತಿಯ ಈ ವಿಡಿಯೋಗೆ ಲೈಕ್ ಬಟನ್ ಕೊಡದೇ ಇದ್ದರೆ ಮೊದಲು ಲೈಕ್ ಬಟನ್ ಕೊಡಿ. ಹಾಗೂ ವಿಡಿಯೋನ ಸಂಪೂರ್ಣ ನೋಡಿದ ನಂತರ ಎಲ್ಲರೊಂದಿಗೆ ಹಂಚಿಕೊಳ್ಳಿ. ವಯೋಮಿತಿಯನ್ನು ನೋಡಿದಾಗ ಗರಿಷ್ಠ 40, 43, 45 ವರ್ಷಗಳು ಅಂತ ಹೇಳ್ತಿದ್ದಾರೆ. 40 ಸಾಮಾನ್ಯ ವರ್ಗದವ್ರಿಗಾದರೆ, SC ST ಅಂತ ವರ್ಗದವರಿಗೆ 45ರವರೆಗೂ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಇದಕ್ಕೂ ಮೀರಿ ಗರಿಷ್ಠ ವಯೋಮಿತಿ ಸಡಲಿಕೆ ಇದೆಯಾ ಇಲ್ಲ ಅನ್ನೋದು ನೋಟಿಫಿಕೇಷನಲ್ಲಿ ಸ್ವಲ್ಪ ಗಮನಿಸಿದ್ರೆ ಗೊತ್ತಾಗತ್ತೆ. ಆಯ್ಕೆ ವಿಧಾನಕ್ಕೆ ಬಂದಾಗ ಶೀಘ್ರ ಲಿಪಿಗಾರರು ಗ್ರೇಡ್ 3 ಇದೆಯಲ್ಲ, ಇದಕ್ಕೆ 1 ನಿಮಿಷಕ್ಕೆ 120 ಪದಗಳಿರುವಂಥ 5 ನಿಮಿಷಗಳ ಕನ್ನಡ ಮತ್ತು ಆಂಗ್ಲ ಉತ್ಲೇಖನಗಳನ್ನು ಕೊಡ್ತಾರೆ. ಅದನ್ನು ನೀವು 45 ನಿಮಿಷದಲ್ಲಿ ಗಣಕಯಂತ್ರದಲ್ಲಿ ಕಂಪ್ಯೂಟರ್ನಲ್ಲಿ ಬೆರಳಚ್ಚು ಮಾಡಬೇಕಾಗಿರುತ್ತೆ. ಎರಡನೇದಾಗಿ ಕನ್ನಡ ಮತ್ತು ಆಂಗ್ಲ ಕೌಶಲ್ಯದ ಪರೀಕ್ಷೆ ನಡೆಸ್ತಾರೆ. ಇವೆರಡರ ನಂತರ ಮೂರನೇದಾಗಿ ಸಂದರ್ಶನ ಇರುತ್ತೆ. ಇನ್ನು ಬೆರಳಚ್ಚುಗಾರರ ಆಯ್ಕೆ ವಿಧಾನ ಹೇಗಿರುತ್ತೆ ಅಂದರೆ, ಇವರಿಗೆ 15 ನಿಮಿಷಗಳ ಕನ್ನಡ ಮತ್ತು ಆಂಗ್ಲ ಉತ್ಲೇಖನಗಳನ್ನು ಗಣಕಯಂತ್ರದಲ್ಲಿ ಬೆರಳಚ್ಚು ಮಾಡಬೇಕಾಗಿರುತ್ತೆ, ಕಂಪ್ಯೂಟ್ರಲ್ಲಿ ಟೈಪ್ ಮಾಡಬೇಕಾಗಿರುತ್ತೆ. ಇದರಲ್ಲಿ ಎಷ್ಟು ಚೆನ್ನಾಗಿ ನೀವು ಟೈಪ್ ಮಾಡ್ತೀರಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಎಲ್ಲವನ್ನು ನೋಡ್ತಾರೆ. ಹಾಗೂ ಇದಾದ ನಂತರ ಕನ್ನಡ ಮತ್ತು ಆಂಗ್ಲ ಕೌಶಲ್ಯಕ್ಕೆ ಸಂಬಂಧಪಟ್ಟಂಥ ಪರೀಕ್ಷೆ ಮಾಡ್ತಾರೆ.
ಕಡೆಯದಾಗಿ ಸಂದರ್ಶನವನ್ನು ಮಾಡ್ತಾರೆ. ಇನ್ನು ಆಯ್ಕೆ, ನಿಮ್ಗೇನಾದರೂ ಅರ್ಜಿ ಶುಲ್ಕದ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂದರೆ ಖಂಡಿತವಾಗಿಯೂ ಅರ್ಜಿ ಶುಲ್ಕ ಇದೆ. ಆದರೆ ಕೆಲವೊಂದು ವರ್ಗದವರಿಗೆ ಸಂಪೂರ್ಣ ವಿನಾಯಿತಿ ಕೂಡ ಕೊಟ್ಟಿದ್ದಾರೆ. ನಿಮಗೆ ಇನ್ನೊಂದು ಅರ್ಧ ನಿಮಿಷದಲ್ಲಿ ನಾನು ಲಿಂಕ್ಗಳನ್ನೆಲ್ಲ ಎಲ್ಲಿದೆ ಅಂತ ಹೇಳ್ತಾನೆ. ಅದಕ್ಕೂ ಮುಂಚಿತವಾಗಿ ನನ್ನ ಕಳಕಳಿ ಏನು ಅಂದರೆ, ನೋಟಿಫಿಕೇಷನ್ ಲಿಂಕ್ಗೆ ಹೋದಾಗ ಅದನ್ನು ಕನಿಷ್ಠ 2 ಬಾರಿ ಆದರೂ ಓದಿ ಸಂಪೂರ್ಣ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಳ್ಬೇಕಾದಾಗ ನೀವು ಮೀಸಲಾತಿ ಬಗ್ಗೆ, ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಬಗ್ಗೆ ಗಮನ ಹರಿಸಲೇಬೇಕು. ವಯಸ್ಸಿನ ಸಡಿಲಿಕೆ ಆಗ್ಬೋದು, ಸಂಬಳ, ಇತರೆ ಸೌಲಭ್ಯಗಳು, ವಿದ್ಯಾರ್ಹತೆ, ಇತರೆ ಹಲವು ಮಾಹಿತಿಗಳಿರುತ್ತಲ್ಲ, ಅದನ್ನು 2 ಬಾರಿನಾದರೂ ಓದಿ ಅರ್ಥ ಮಾಡ್ಕೊಳ್ಳಿ. ಕಡೆಯದಾಗಿ ನಿಮಗೆ ಬೇಕಾಗಿರೋದು ನೋಟಿಫಿಕೇಷನ್, ವೆಬ್ಸೈಟ್ ಲಿಂಕು, ಅದೆಲ್ಲವನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ. ಈ ವಿಡಿಯೋನ ನೀವು ಲಿಂಕ್ ಮುಖೇನವೇ ನೋಡಿದಾಗ ಮಾತ್ರ ವಿಡಿಯೋ ಕೆಳಗಡೆ ನಿಮಗೆ ವಿವರಣೆ ನೀಡುವಂಥ ಜಾಗ ಸಿಗುತ್ತೆ, ಅಲ್ಲೇ ಕಾಣಿಸುತ್ತೆ. ಅಲ್ಲಿ ನಾನು ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ನೋಟಿಫಿಕೇಷನ್ ಲಿಂಕ್ ಹೋಗಿ, ವೆಬ್ಸೈಟ್ ಲಿಂಕ್ಗೂ ಹೋಗಿ, ಆನ್ಲೈನ್ ಅಪ್ಲೈ ಎಲ್ಲಿ ಮಾಡಬೇಕು ಅಂತ ಅಲ್ಲಿ ತಿಳಿಸಿದ್ದಾರೆ. ಅಲ್ಲಿ ನೀವು ಕೂಡಲೇ ಅರ್ಜಿಗಳನ್ನು ಸಲ್ಲಿಸ್ತಾ ಹೋಗಿ. ಸಂಬಳ ಉತ್ತಮವಾಗಿದೆ. ಈ ಉದ್ಯೋಗದ ಮಾಹಿತಿ ಕನ್ನಡದಲ್ಲಿ ತಂದದ್ದು ಐ ಎಮ್ ಫಾರ್ ಕೆರಿಯರ್ ಚಾನಲ್. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಇಲ್ಲಿಯವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಒತ್ತಿಲ್ಲದಿದ್ದರೆ ಕೂಡಲೇ ಆ ಕೆಲಸ ಮಾಡಿ. ಇದರಿಂದ ನಿಮಗೆ ಉದ್ಯೋಗದ ಮಾಹಿತಿ ಕನ್ನಡದಲ್ಲಿ ನಿರಂತರವಾಗಿ ಸಿಗುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಟ್ಟು ಎಲ್ಲರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತೇವೆ.